ಶ್ರೀಮದ್ ಆಚಾರ್ಯರು ಹೇಳಿದ 72 ಮಹಾಮಂತ್ರಗಳ ಜಪವನ್ನೂ ನಿರಂತರವಾಗಿ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡವರು ರಘುತ್ತಮರು. ವ್ಯಾಪಾರವ ಮನೋಭಾವದಿಂದ ಸೇವೆ ಮಾಡದೆ ದೇವರ ಪ್ರೀತಿಯನ್ನು ಗಳಿಸಿದರು. ಇವರು ನನ್ನವರು ಅಂತ ದೇವರು ಇವರನ್ನು ಸ್ವೀಕಾರ ಮಾಡಿಬಿಟ್ಟ. ಸ್ವೀಕಾರ ಮಾಡಿದ್ದಕ್ಕೆ ಎಷ್ಟರ ಮಟ್ಟಿಗೆ ಅದರ ಫಲವಾಗಿದೆ ಅಂತ ಆಲೋಚನೆ ಮಾಡಿ, ಇವರನ್ನು ನನ್ನವರು ಅಂತ ದೇವರು ತಿಳ್ಕೊಂಡದ್ದಕ್ಕೆ ಅವರಿಗೇನು ಬೇಕೋ ಅದನ್ನು ಕೊಟ್ಟ ಅಂತ ಅಷ್ಟೇ ಅಲ್ಲ, ಅವರಿಗೆ ಬೇಕಾದದ್ದನ್ನು ಕೊಟ್ಟ, ಅವರ ಶಿಷ್ಯರಿಗೆ ಬೇಕಾದದ್ದನ್ನು ಕೊಟ್ಟ, ಅವರ ಶಿಷ್ಯರೆಲ್ಲ ಇವರು ಮಹಾ ಟಿಪ್ಪಣಿಕಾರರಾಗುವಂತೆ ಮಾಡಿದ. ಅಷ್ಟೇ ಅಲ್ಲ, ಇವತ್ತು 400 ವರ್ಷಗಳು ಕಳೆದರೂ ಕೂಡ ಇನ್ನೂ ಅವರ ಸೇವೆಯನ್ನು ಮಾಡಿದವರಿಗೂ ಕೂಡ ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ದೇವರು ಕೊಡ್ತಾರೆ. ಯಾಕೆಂದ್ರೆ ಅವರನ್ನ ತನ್ನವರು ಸ್ವೀಕಾರ ಮಾಡಿದ್ದಾನೆ. ಓ, ನಮ್ಮ ರಘುತ್ತಮರ ಶಿಷ್ಯರ ಇವರು, ನಮ್ಮ ರಘುತ್ತಮರು, ಇವರು ನನ್ನವರು ಅನ್ನುವ ಭಾವನೆ ದೇವರಿಗೆ ಬರುವುದಕ್ಕೆ ಕಾರಣ ಅವರು ನಿಷ್ಕಾಮ ಕರ್ಮ ಮಾಡಿತು. ಹೀಗಾಗಿ ಇಷ್ಟೆಲ್ಲ ಸಕಾಮ ಕರ್ಮ ಮಾಡುವವರು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ, ತಮ್ಮ ಕೆಲಸ ಮಾಡಿಸಿಕೊಳ್ಳುವುದಕ್ಕೆ ಅನುಕೂಲವಾಗಿದೆ. ಅವರೊಬ್ಬರು ಮಹಾನುಭಾವರು ಅಷ್ಟು ನಿಷ್ಕಾಮವಾಗಿ ಮಂತ್ರಗಳ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡದ್ದಕ್ಕೆ ಅವರ ಅನುಗ್ರಹದಿಂದ ಏನೋ ಸಣ್ಣ ಪುಟ್ಟ ಕಾಮನೆಗಳಿದ್ದರೆ ಅವುಗಳನ್ನು ಈಡೇರಿಸಿಕೊಂಡು ಮುಖ್ಯವಾಗಿ ನಿಷ್ಕಾಮವಾದ ಕರ್ಮಗಳನ್ನು ಮಾಡುವ, ಜಪವನ್ನು ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ. ವಾಚಂ ವಾಚಂ ಅನಂತ ಬುದ್ಧಿ ಸುಕೃತಂ ಶಾಸ್ತ್ರಂ ಸದಾ ಶುದ್ಧಿಮಾನ್ ಜಾಪಂ ಜಾಪಂ ಅಮೋಘ ಮಂತ್ರ ನಿವಹಂ ಸಂಪ್ರಾಪ್ತ ಸಿದ್ಧ್ಯಷ್ಟಕಃ ಧ್ಯಾಯಂ ಧ್ಯಾಯಮಮೇಯ ಮೂರ್ತಿಮಮಲಾಂ ಜಾತಾಪರೋಕ್ಷ ಸುಧೀಹಿ ಯೋಗೀಶೌ ರತಿರಾಟ್ ರಘುತ್ತಮ ಗುರುಃ ಕುರ್ಯಾತ್ ಸದಾ ಮಂಗಲಂ.